ಅಧಿಕಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಂವಿಧಾನದಿಂದ ಅದೇ ಪ್ರಜಾಪ್ರಭುತ್ವದ ರಕ್ಷಣೆ. ಈಗ ರಾಜಕೀಯ ಪಕ್ಷಗಳು ಜನರಿಂದ ಹಣ ಕಲೆಕ್ಟ್ ಮಾಡ್ತಾರೆ. ಪಕ್ಷ ನಡೆಸಬೇಕಲ್ಲ, ರಾಜಕೀಯ ಪಕ್ಷ ನಡೆಸಬೇಕಾದ್ರೆ ಜನರು ದೇಣಿಗೆ ಕೊಡ್ತಾರೆ, ಪಕ್ಷಕ್ಕೆ ವಂತಿಗೆ ಕೊಡ್ತಾರೆ. ಆ ಹಣ ರಾಜಕೀಯ ಪಕ್ಷದ್ದು ಹಣ, ಜನರ ಹಣ ಕೊಟ್ಟಿರ್ತಕ್ಕಂಥ ವಂತಿಗೆ ಕೊಟ್ಟಿರ್ತಕ್ಕಂಥ ಜನರು, ಅದು ಪಕ್ಷದ ಹಣ ಅಂತ. ಇವತ್ತು ಚುನಾವಣೆ ಹತ್ರ ಇರುವಾಗ ಕಾಂಗ್ರೆಸ್ ಪಕ್ಷದಂಥ ಒಂದು ಹಳೆಯ ರಾಜಕೀಯ ಪಕ್ಷದ ಅಲ್ಲಿರ್ತಕ್ಕಂಥ ಹಣವನ್ನೇ ನಿರ್ಬಂಧ ಮಾಡಿ ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕ್ಷುಲ್ಲಕ ಕಾರಣ ಇಟ್ಟುಕೊಂಡು ಇಡೀ ಅಕೌಂಟನ್ನೇ ಸೀಜ್ ಮಾಡೋದು, ಇಡೀ ಅಕೌಂಟನ್ನೇ ಸೀಜ್ ಮಾಡೋದು. ಹಿಂದೆ ಯಾವಾಗಲೂ ಕೂಡ ಆಗಿಲ್ಲ ಸ್ವತಂತ್ರ ಭಾರತ. ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟನ್ನು ಸೀಜ್ ಮಾಡ್ತಕ್ಕಂಥದ್ದು. ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು, ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳಿಗೆ ದುಡ್ಡಿಲ್ಲದೆ ಆಗಬೇಕು, ಆಮೇಲೆ ಪ್ರವಾಸ ಮಾಡಬಾರ್ದು, ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ.